ಸೊ ಗೈಸ್ ಫಸ್ಟ್ಲಿ ಬಂದುಬಿಟ್ಟು ಈ 2 ಅಕ್ಕಿಗಳು ಬಂದುಬಿಟ್ಟು ಇದರಲ್ಲಿ ಬಂದುಬಿಟ್ಟು ಒಂದು ಅಕ್ಕಿ ಲಾಸ್ಟ್ ಸೀಸನ್ಗೆ ಒಂದು 5-6 ಅವರ್ ಆಡ್ತಾಯಿತ್ತು. ಟೂರ್ನಮೆಂಟ್ ಬಿಡೋಣ ಅನ್ನೋ ಟೈಮಲ್ಲೇ ಅಕ್ಕಿಗೆ ಏನೋ ಒಂದು ಆಗೋಯ್ತು. ಆದ್ರೂ ಒಂದು ಒಳ್ಳೆ ಸೈಜಲ್ಲಿ ಐತೆ ನೋಡಿ, ಈಕ್ವಲ್ ಆಗೈತೆ. 2 ಮಾಡಿಸಿದ್ರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾವನೆ. ಸರಿನಾ ನೋಡಿ, 2 ಒಂದೇ ಸೈಜಲ್ಲಿ ಐತೆ ನೋಡಿದ್ರಾ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿವಸ ಆದಮೇಲೆ ಬಂದುಬಿಟ್ಟು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವಲ್ಪ ಅಕ್ಕಿಗಳ್ನ ಆರಿಸಿದ್ದೀರಿ. ಸೊ ಇದನ್ನು ಫ್ರೀ ಫ್ಲೈ ಅಂದ್ಕೊಳ್ಳಿ, ಒಂದು ಕೇಜ್ ಅಪ್ಡೇಟ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಒಂದು ವೀಡಿಯೋ ಇವತ್ತು ಏನೇನು ಅಪ್ಡೇಟ್ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ. ಸೊ ಅಕ್ಕಿಗಳನ್ನೆಲ್ಲ ಕೆಳಗಡೆ ಆಚೆ ಬಿಟ್ಟಿದ್ದೀರಿ. ಮತ್ತು ಒಂದು 2-3 ಅಕ್ಕಿಗಳ ಮೇಲೆ ಆರ್ತೈತೆ, ಅಲ್ಲಿ ಕಾಣಿಸ್ತೈತೆ ಅನ್ಕೊತೀನಿ ನಿಮಗೆ. ಮತ್ತು ಇಲ್ಲಿ ಒಂದು ಅಕ್ಕಿ ಬಂದುಬಿಟ್ಟು ಪಟ್ಟ, ಅದು ಇನ್ನೂ ಸೊ ಪುನೀತ್ ಅವ್ರ ಮನೆಯಿಂದ ಕೊಟ್ಟಿರೋ ಪಟ್ಟ ಬಂದುಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡಿದೆ ಪಟ್ಟ. ಸೊ ಅದೇನೂ ತೊಂದರೆ ಇಲ್ಲ ಸರಿನಾ, ಯಾಕಂದರೆ ಖಾಲಿ ಬಿರೋದು ಅದೆಲ್ಲ ಬಂದುಬಿಟ್ಟು ಪಟ್ಟದೆಲ್ಲ ಅಷ್ಟು ಬುದ್ಧಿ ಇರೋಲ್ಲ. ಹೋಗ್ತಾ ಅದನ್ನು ಬಂದುಬಿಟ್ಟು ನಾವು ಕ್ಲೀನಾಗಿ ಹೆಂಗೆ ಪಲ್ಸ್ಕೊಳೋದನ್ನು ಬಂದುಬಿಟ್ಟು ನಮ್ಮ ಕೈಯಲ್ಲಿರೋದು. ಯಾವಾಗಲೂ ನಾವು ಅದೇ ಥರ ಬಿಟ್ಬಿಟ್ಟು ಅಲ್ಲೇ ಪಲ್ಸ್ಕೊಂಡ್ಬಿಟ್ರೆ ತಿರ್ಗಾ ಅಲ್ಲಿ ಛತ್ರಿ ಮೇಲೆ ಕುತ್ಕೊಂಡು ತುಂಬ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇನಿಷಿಯಲ್ ಸ್ಟೇಜಲ್ಲಿ ಅಲ್ಲಿ ಕುತ್ಕೊತಾ ಇದ್ದರೆ ಪರವಾಗಿಲ್ಲ. ಅದಾದಮೇಲೆ ನೀವು ಅಕ್ಕಿನ ಬಂದುಬಿಟ್ಟು ಛತ್ರಿ ಮೇಲೆ ಕೂರಿಸಲೇಬೇಕಾಗುತ್ತೆ. ಅದು ಹೆಂಗೆ ಏನು ಅಂತೇಳ್ಬಿಟ್ಟು ಬರೋ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಬನ್ನಿ, ಇವತ್ತು ನಿಮಗೊಂದು ಬ್ರೀಫ್ ಅಪ್ಡೇಟ್ ಕೊಡ್ತೀನಿ. ಸೊ ಗೈಸ್ ಫಸ್ಟ್ಲಿ ಬಂದುಬಿಟ್ಟು ಈ 2 ಅಕ್ಕಿಗಳು ಬಂದುಬಿಟ್ಟು ಇದರಲ್ಲಿ ಬಂದುಬಿಟ್ಟು ಒಂದು ಅಕ್ಕಿ ಲಾಸ್ಟ್ ಸೀಸನ್ಗೆ ಒಂದು 5-6 ಅವರ್ ಆಡ್ತಾಯಿತ್ತು. ಟೂರ್ನಮೆಂಟ್ ಬಿಡೋಣ ಅನ್ನೋ ಟೈಮಲ್ಲೇ ಅಕ್ಕಿಗೆ ಏನೋ ಒಂದು ಆಗೋಯಿತು. ಸೊ ಅದ್ರ ಕಾರಣವಾಗಿ ಒಂದು ರೇಗ್ದಾರ್ ಬಿಟ್ಟಿದ್ರಿ, ಅದನ್ನ ತೋರಿಸ್ತೀನಿ. ಆಮೇಲೆ ಇನ್ನು ಸ್ವಲ್ಪ ಪಟ್ಟಗಳು ರೆಡಿ ಆಗಿದೆ. ಮತ್ತು ಈ ಅಕ್ಕಿಗಳೆಲ್ಲ ಸಿಂಗಲ್ ಹಾಕಿಕ್ಕಿದ್ದೀನಿ. ಸೊ ಇಲ್ಲೆಲ್ಲ ಅಕ್ಕಿಗಳೆಲ್ಲ ಸಿಂಗಲ್ಲು. ಸೊ ತುಂಬ ಅಕ್ಕಿಗಳು ಖಾಲಿ ಮಾಡಿಬಿಟ್ರಿ. ಎಲ್ಲಿರೋ ಹತ್ರ ಈ ಅಕ್ಕಿ ಇದರಲ್ಲಿರೋ ಅಕ್ಕಿಗಳೆಲ್ಲ ಖಾಲಿ ಮಾಡಿಬಿಟ್ಟೆ. ಇದರಲ್ಲಿ ಸುಮಾರು ಅಕ್ಕಿಗಳು ಖಾಲಿ ಮಾಡಿಬಿಟ್ಟೆ. ಅಲ್ಲಿರೋ ಅಕ್ಕಿಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟೆ ಅಕ್ಕಿಗಳನ್ನ, ಸರಿನಾ. ಸೊ ಇವಾಗ ಬರೀ ಸ್ವಲ್ಪ ಅಕ್ಕಿಗಳು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಒಳಗಡೆ ಕೂಡ ಇನ್ನೂ ಸ್ವಲ್ಪ ಅಕ್ಕಿಗಳು ಆಯ್ತು ತೋರಿಸ್ತೀನಿ. ಮತ್ತು ತುಂಬ ಜನ ಕೇಳ್ತಾಯಿದ್ರಿ, ಬ್ರೋ ಅಕ್ಕಿಗಳಿಗೆಲ್ಲ ಕಾಯಿಲೆ ಬರ್ತೈತೆ, ಏನು ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಕೇಳ್ತಾಯಿದ್ರಿ. ನೋಡಿ ಗೈಸ್, ಇದು ಪೀಕ್ ಸೀಸನ್, ಸರಿನಾ. ಈ ಸೀಸನಲ್ಲಿ ಬಂದುಬಿಟ್ಟು ಸ್ವಲ್ಪ ಹುಷಾರಾಗಿ ಅಕ್ಕಿಗಳು ಡೈಜೆಷನ್ ಆಗ್ತಾಯಿತ್ತಾ ಇಲ್ವಾ ಅಂತ ನೋಡ್ಕೊಬೇಕು. ಅದಾದಮೇಲೆ ಅಕ್ಕಿಗಳು ಕ್ಲೀನಾಗಿ ನ್ಯಾಚುರಲಾಗಿ ನೀವು ಒಂದು ಒಳ್ಳೆ ಮೆಡಿಕೇಷನ್ ಕೊಡಬೇಕಂತೇಳಿದ್ರೆ ಅರಿಶಿನ, ಅದಾದಮೇಲೆ ಬಂದುಬಿಟ್ಟು ಈ ಜೀರಾ ಬರುತ್ತಲ್ಲ, ಇದಕ್ಕಿಂತ ಬೇರೆ ಯಾವುದು ಬಂದುಬಿಟ್ಟು ನ್ಯಾಚುರಲಾಗಿ ಇದಕ್ಕೆಲ್ಲ ಬಂದುಬಿಟ್ಟು ಬೇರೆ ಯಾವುದು ಬೇಕಾಗಿಲ್ಲ ಅಂದ್ಕೊಳ್ಳಿ. ಸರಿ, ನಾ ಇದೆರಡು ಕೊಡೋಕ್ಕಾಗಿಲ್ಲ ನಿಮ್ಗೆ ಅನ್ನೋ ಒಂದು ಕಾರಣದಲ್ಲಿ ನೀವು ಬಂದುಬಿಟ್ಟು ಒಂದು ಟೆಟ್ರಾಸೈಕ್ಲಿನ್ ಬರುತ್ತೆ. ಸೊ ಟೆಟ್ರಾಸೈಕ್ಲಿನ್ನ ಕೊಟ್ಕೊಂಡು ನೀವು ಅಕ್ಕಿಗಳನ್ನ ಬಂದುಬಿಟ್ಟು ಕಾಪಾಡ್ಕೊಬೋದು. ಇದೆಲ್ಲ ಒಂದು ಪ್ರಿಕಾಷನ್ಸ್, ಅಕ್ಕಿಗೆ ಏನು ಬರ್ದಿರೋ ಅಂಥ ಪ್ರಿಕಾಷನ್ಸ್. ಅಕ್ಕಿಗೆ ಬಂದಮೇಲೆ ಇದು ಕೊಟ್ಟರೆ ಸ್ವಲ್ಪನೇ ಇರುತ್ತೆ, ಸ್ವಲ್ಪನೇ ಎಫೆಕ್ಟ್ ಇರುತ್ತೆ, ಆದರೆ ಕೂಡ ವರ್ಕ್ ಆಗುತ್ತೆ, ಸರಿನಾ. ಸೊ ಇದು ಒಂದು ಪಾಯಿಂಟ್ ಆಗಿರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಮರಿಗಳು ಮಾಡಿಸಿದ್ದೀರಿ, ಸರಿನಾ. ಸ್ವಲ್ಪ ಮರಿಗಳಲ್ಲಿ ಬಂದುಬಿಟ್ಟು ಪಟ್ಟಗಳು ಬಂದುಬಿಟ್ಟು ಒಂದೊಂದು ಪಟ್ಟನೇ ಮಾಡಿಸಿದ್ದೀನಿ, ಸರಿನಾ. ಯಾಕಂತೇಳಿದ್ರೆ ತುಂಬ 2 ಪಟ್ಟಗಳು ಮಾಡಿಸಿ ಅಕ್ಕಿಗಳು ಬೇಕಾಗೋದು ಬೇಡ ಅಂತೇಳ್ಬಿಟ್ಟು ಒಂದೊಂದು ಪಟ್ಟಗಳು ಮಾಡಿಸಿದ್ದೀರಿ. ಸೊ ಎಲ್ಲ ತೋರಿಸ್ತೀನಿ. ಒಂದೊಂದರಲ್ಲಿ 2 ಮಾಡಿಸ್ಬಿಟ್ಟಿದ್ದಾನೆ. ಆದ್ರೂ ಒಂದು ಒಳ್ಳೆ ಸೈಜಲ್ಲಿ ಐತೆ ನೋಡಿ, ಈಕ್ವಲ್ ಆಗೈತೆ. 2 ಮಾಡಿಸಿದ್ರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾವನೆ, ಸರಿನಾ. ನೋಡಿ 2 ಒಂದೇ ಸೈಜಲ್ಲಿ ಐತೆ ನೋಡಿದ್ರಾ. ಒಂದೊಂದು ಅಕ್ಕಿಗಳು ಏನಾಗುತ್ತೆ ಅಂತೇಳಿದ್ರೆ, ಒಂದು ಅಕ್ಕಿ ಇಷ್ಟು ದೊಡ್ಡದು ಬರುತ್ತೆ, ಒಂದು ಅಕ್ಕಿ ಇಷ್ಟೇ ಚಿಕ್ಕದು ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತೇಳಿದ್ರೆ ನೆಕ್ಸ್ಟ್ ಪಟ್ಟ ಬಂದುಬಿಟ್ಟು ಶೇಕಲ್ ಆಗುತ್ತೆ ಅನ್ನೋ ಅರ್ಥ, ಸರಿನಾ. ಸೊ ಇದನ್ನು ನೀವು ನೋಡ್ಕೊಬೇಕಾಗತ್ತೆ. ಮತ್ತು ನಿಮಗೆ ಲೈಟಾಗಿ ತೋರಿಸ್ತೀನಿ ಯಾವ್ಯಾವ ಪಟ್ಟ ಯಾವ್ಯಾವ ಬಣ್ಣದಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ನೀವು ಕಮೆಂಟ್ ಹಾಕಿ ನೋಡೋಣ. ಈ 2 ಪಟ್ಟಗಳು ಯಾವ ಬಣ್ಣದಲ್ಲಿ ಬರುತ್ತೆ ಅಂತ ಕಮೆಂಟ್ ಹಾಕಿ, ತಿರ್ದು ಕಮೆಂಟ್ ಹಾಕಿ. ಲೈ ಹೆಂಗಿದ್ಯಾ, ಇವನಿಗೊಂದು ಆಯಲ್ಲಿ ಬಿಟ್ಟು ಇವನು ಯಾವ್ದ್ರಲ್ಲಿ ಬರ್ತಾನಂತ ಕಮೆಂಟ್ ಹಾಕಿ. ಅಲ್ಲೊಬ್ಬನ ಬಂದುಬಿಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೋಡಿ ಅಲ್ಲಿ. ಸೊ ಗೈಸ್, ನೆಕ್ಸ್ಟ್ ಬರೀ ಒಂದೇ ಕೆಲಸ ಬಾಕಿ ಇರೋದು, ಅಕ್ಕಿಗಳಿಗೆಲ್ಲ ಡಿವಾರ್ಮಿಂಗ್ ಮಾಡಬೇಕು. ಮತ್ತು ಅದೇ ಥರ ಬಂದುಬಿಟ್ಟು ಅಕ್ಕಿಗಳಿಗೆ ವ್ಯಾಕ್ಸಿನ್ ಆಗಬೇಕು. ಯಾವ ವ್ಯಾಕ್ಸಿನ್ ಆಗಬೇಕು, ಮತ್ತು ಯಾವ ಥರ ಜೋಡಿ ಆಗಬೇಕು, ಮತ್ತು ಅಕ್ಕಿಗಳನ್ನ ಹೆಂಗೆ ಸಾಕೋದು, ಮತ್ತು ಇನ್ನೂ ಯಾವ್ಯಾವ ಥರ ಡೌಟ್ಸ್ ಇದೆಯೋ ನಿಮ್ಮನ್ನ ಕಮೆಂಟ್ ಸೆಕ್ಷನೆಲ್ಲ ಕೇಳಿ. ನನಗೆ ಗೊತ್ತಿರೋ ಅಷ್ಟು, ನನಗೆ ನಾಲೆಜ್ ಇರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೊತ್ತಿಲ್ಲ ಅಂತೇಳಿದ್ರೆ ತಿಳ್ಕೊಂಡು ನಿಮ್ಗೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ, ಸರಿನಾ. ಸೊ ಇದಕ್ಕಾದಮೇಲೆ ಒಂದು ವಾರದಲ್ಲಿ ಅಟ್ಲೀಸ್ಟ್ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಒಂದು 2 ವೀಡಿಯೋ ಆದರೂ ಖಂಡಿತ ಮಾಡೇ ಮಾಡ್ತೀನಿ. ಸೊ ಅದು ನಮ್ಮ ದಾವಡಿ ಹತ್ರನೇ ಇರಲಿ ಅಥವಾ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಬೇರೆಯವ್ರ ಲಾಫ್ಟಲ್ಲಿ ವೀಡಿಯೋಸ್ ಮಾಡೋದೇ ಇರಲಿ, ಈ ಥರ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಸೊ IPL ಸೀಸನ್ ಕೂಡ ಹತ್ರ ಬರ್ತೈತೆ. ಸೊ ಸ್ಟೇ ಟ್ಯೂನ್ಡ್. ಸೊ ಗೈಸ್, ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ನಂಬ್ತಾ ಇದ್ದೀನಿ. ಮತ್ತು ತುಂಬ ಫ್ರೀಕ್ವೆಂಟಾಗಿ ವೀಡಿಯೋಸ್ ಬರೋಕ್ಕಾಗ್ತಾಯಿಲ್ಲ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾಕಂದರೆ ನೋಡಿ, ಕೆಲಸ ಮುಗಿಸ್ಕೊಂಡು ಹಂಗೆ ಬಂದಿದ್ದೀನಿ, ಇನ್ನೂ ಫಾರ್ಮಲ್ಸಲ್ಲೇ ಇದ್ದೀನಿ.
ಅದೇ ಥರ ಬಂದುಬಿಟ್ಟು ಬೆಳಗ್ಗೆ ಬಂದುಬಿಟ್ಟು ಪ್ರಾಕ್ಟೀಸ್ ಬಾಕ್ಸಿಂಗು ಅದು ಇದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಫ್ರೀಕ್ವೆಂಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸಿಗೋಣ, ಇದಕ್ಕಾದ್ಮೇಲೆ ಹೆಂಗಾದರೂ ಟೈಮ್ ಮಾಡ್ಕೊಂಡು ಮಾಡ್ತೀನಿ ಸರಿನಾ. ಯಾಕಂದರೆ ಇದನ್ನ ತುಂಬ ಜನ ಕಾಲ್ ಮಾಡಿ ನಾನು ಕೇಳೋವಾಗ ನನಗೂ ತುಂಬ ಬೇಜಾರಾಗ್ತಾಯಿತ್ತು. ತುಂಬ ಜನ ಕಾಲ್ ಮಾಡ್ತಾಯಿದ್ದೀರಾ. ಸೊ ನನ್ನ ಬಂದುಬಿಟ್ಟು ಇದು ಬಂದುಬಿಟ್ಟು ನಾನು ಬೆಳೆಸಿರೋ ಅಂಥ ಒಂದು ಪ್ಲ್ಯಾಟ್ಫಾರ್ಮ್. ಸೊ ಇದನ್ನು ಕೂಡ ನಾನು ಮರಿಬೇಡ್ದು. ಖಂಡಿತ ಇದಾದಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಟಾಟಾ, ಬಾಯ್ ಬಾಯ್.